ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಪೂರ್ವ. ಸೊ ನಾನಿವತ್ತು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಸ್ವಲ್ಪ ವರ್ಕ್ ಇಶ್ಯೂಸ್ ಇರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಐ ಆಮ್ ರಿಯಲಿ ಸಾರಿ. ಸೊ ಇವತ್ತು ನಾನು ಸೋಯಾ ಮಂಚೂರಿಯನ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಹೆಂಗಾಗುತ್ತೆ ಗೊತ್ತಿಲ್ಲ. ಫಸ್ಟು ನಾನು ಕುಕ್ ಮಾಡಿ ನಾನು ತಿಂದುಬಿಟ್ಟು ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ರಿ. ಇವತ್ತು ಸೋಯಾ ಮಂಚೂರಿಯನ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀರು ನೀವು ಎಷ್ಟು ಹಾಕೋತೀರ ಸೋಯಾ ಅಷ್ಟು ನೀವು ಹಾಕ್ಕೋಬೇಕು. ಅದಕ್ಕೆ ಇಷ್ಟಾಗಬೇಕಷ್ಟು. ನಾನು ಇಷ್ಟರಲ್ಲಿ ಹಾಫ್ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ತಾಯಿದ್ದೀನಿ. ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೂರು 2 to 3 minutes or 4 minutes ಬಾಯ್ಲ್ ಆಗಬೇಕು. ಜಾಸ್ತಿ ಬಾಯ್ಲ್ ಆಗೋವರೆಗೂ ಬಿಡಬೇಡಿ. ಇವಾಗ 2 to 3 minutes ಆಯಿತು. ಈ ಥರ ನೊರೆ ಬರ್ತಿದೆ. ಸೊ ಐ ಗೆಸ್ ಇಟ್ಸ್ ಡನ್. ಸೊ ಆಲ್ಮೋಸ್ಟ್ ಆಗಿದೆ. ಇದರಲ್ಲಿರೋ ನೀರೆಲ್ಲ ತೆಗೆದು ಸೊ ಫಿಲ್ಟರ್ ನೀರಲ್ಲಿ ನೀವು ಒಂದ್ಸಲ ತೊಳ್ಕೊಂಬಿಡಿ ಕ್ಲೀನಾಗಿ. ಸೊ ನಾನು ತೊಳ್ಕೊಂಡಿಟ್ಟಿದ್ದೀನಿ. ಸೊ ಇವಾಗ ಇದು ಸೋಯಾನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮಾಡೋಕ್ಕೆ ಏನೇನು ಪ್ರೊಸೆಸ್ ಅಂತ ಹೇಳಿಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಪೇಸ್ಟ್ ಮಾಡೋಣ. ಆಫ್ಟರ್ ದ್ಯಾಟ್ ಆನಿಯನ್ ಬೇಕು, ಈರುಳ್ಳಿ ಹಾಕಬೇಕು. ಆಮೇಲೆ ಒಂದು 4 ಇಲ್ಲ 3 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಕರಿಬೇವು. ಸೊ ಮ್ಯಾರಿನೇಷನ್ಗೆ ಏನೇನು ಬೇಕು ಅದ್ರದ್ದು ಐಟಮ್ಸ್ ಇವೆಲ್ಲ: ಕರಿಬೇವು, ಒಂದು ಲಿಂಬು ಇರಲಿ, ಚಿಕನ್ ಮಸಾಲ, ಅರಿಶಿಣ, ಒಂದು ಸ್ಪೂನು ಖಾರ ಮತ್ತು ಮನೇಲಿ ಮಾಡ್ಕೊಂಡಿರೋ ಮಸಾಲ, ಚೂರು ಉಪ್ಪು ಟೇಸ್ಟಿಗೆ ನೋಡ್ಕೊಂಡು ಹಾಕಬೇಕು. ಇದು ಮೈದಾ ಹಿಟ್ಟು ಆ್ಯಂಡ್ ಕಾರ್ನ್ಫ್ಲೋರ್ ಹಿಟ್ಟು ನಾನು ಮಾಡುವಾಗ ಹಾಕಿ ತೋರಿಸ್ತೀನಿ ನಿಮಗೆ. ಮತ್ತು ಸೋಯಾ ಸಾಸು, ಟೊಮೆಟೊ ಸಾಸು, ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್. ಇದಿಷ್ಟು ಐಟಮ್ಸು. ಸೊ ಇವಾಗ ನಾನು ಮಾಡಿ ತೋರಿಸ್ತೀನಿ. ವಿಲ್ಸಿ ಹಾಕ್ತಿದ್ದೀನಿ. ಸೋಯಾ ನಾನು ಸ್ವಲ್ಪ ಹಾಕಿರೋದು. ಸೊ ಆಮೇಲೆ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಚೂರು ಉಪ್ಪು ನೋಡ್ಕೊಂಡು ಹಾಕಿ ಉಪ್ಪನ್ನ. ಆಮೇಲೆ ಲಾಸ್ಟಿಗೆ ಉಪ್ಪು ಖಾರ ನೋಡೋಣ. ಮನೆಯಲ್ಲಿ ಮಾಡಿರೋ ಮಸಾಲ, ಆಮೇಲೆ ಖಾರ ನೋಡಿ ಎಷ್ಟಿದೆ. ತುಂಬ ಖಾರ ಇದ್ದರೆ ಚೂರು ಹಾಕಿ. ಚೂರು ಅರಿಶಿನ, ಮತ್ತು ಚಿಕನ್ ಮಸಾಲ, ಮೇನ್ ಚಿಕನ್ ಮಸಾಲ. ಯಾಕಂದರೆ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಿಕನ್ ಮಸಾಲ ಜಾಸ್ತಿ ಹಾಕ್ತಾಯಿದ್ದೀನಿ. ನಿಮಗೆ ಮಸಾಲ ಜಾಸ್ತಿ ಇಷ್ಟ ಆಗಲಿಲ್ಲ ಅಂದರೆ ಚೂರು ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡ್ತಿದ್ದೀನಿ. ನೀರು ನೋಡಿಕೊಂಡು ಮಿಕ್ಸ್ ಮಾಡಬೇಕು. ಒಂಚೂರು ನೀರು
ಸೊ ಈ ಥರ ಬರಬೇಕದು. ಚೂರು ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ನನಗೇನೋ ಚೂರು ಉಪ್ಪು ಕಡಿಮೆ ಅನ್ನಿಸ್ತು, ನಾನು ಚೂರು ಉಪ್ಪು ಹಾಕ್ಕೊಂಡೆ. ಸೊ ಇವನ್ನ ಸೋಯಾ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿ. ಟೆನ್ ಟು 15 ಮಿನಿಟ್ಸು ಫ್ರಿಜ್ಜಲ್ಲಿ ಬೇಕಾದರೂ ಇಡಿ, ಇಲ್ಲ ಆಚೆ ಬೇಕಾದರೂ ಇಡಿ. ಈ ಥರ ಮಿಕ್ಸ್ ಮಾಡಿ ಚೂರು ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗೇ ಆಗುತ್ತೆ. ಚೂರು ಹಾಕ್ತಿದ್ದೀನಿ. ಚೂರು ರುಚಿಗೆ ತಕ್ಕಷ್ಟು ಲಿಂಬು ಹಾಕೋಣ. ಮದ್ವಿ 10 to 15 ಮಿನಿಟ್ಸು ಇಡೋಣ. ಇವಾಗ ಒಂದು ಮಿಕ್ಸ್ಚರ್ ರೆಡಿ ಮಾಡಬೇಕು. ಒಗ್ಗರಣೆಗೆ ಹಾಕೋಕ್ಕೆ ಸ್ವಲ್ಪ ನೀರು ಮತ್ತು ಕಾರ್ನ್ಫ್ಲವರು ನೋಡ್ಕೊಂಡು ಹಾಕಿ, ಮತ್ತು ಗ್ರೀನ್ ಚಿಲ್ಲಿ ಸಾಸ್, ಇಷ್ಟೇ ಸಾಕು ಅನಿಸುತ್ತೆ. ಆಮೇಲೆ ಸೋಯಾ ಸಾಸು, ಒಂದು ಸೊ ನೋಡಿ ಈ ಥರ ಆಗಿದೆ. ಗೋಬಿ ಕಲರ್ ಥರ ಆಗಿದೆ. 2 ಸ್ಪೂನು ಗೋಬಿ ಥರನೇ ಕಾಣಿಸ್ತಿದೆ. ಟೋಟಲ್ ಟೊಮ್ಯಾಟೊ ಕೆಚಪ್ಪು, ಸಾಕು ಇಷ್ಟೇ. ಜಾಸ್ತಿ ಆದರೆ ಚೆನ್ನಾಗಿ ಬರಲ್ಲ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬಾಯ್ಲ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇದು ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಒಂದೊಂದೇ ಬಿಡೋಣ. ಸೊ ಒಂಚೂರು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕಬೇಕು. ಸಾಸಿವೆ, ಜೀರಿಗೆ, ಒಂದು ಆನಿಯನು, ಮತ್ತು 2 ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಚೂರು ಅರಿಶಿನ, ಇಷ್ಟೇ ಹಾಕ್ತಿದ್ದೀನಿ ಫ್ಲೇವರ್ಗೆ ಅಂತ. ಉಪ್ಪು ಇಷ್ಟು, ಮಿಕ್ಸ್ ಮಾಡಿರೋ ಸಾಸ್ ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ಮೆಲ್ಲು ಘಮ ಅಂತಿದೆ. ಒಂಚೂರು ಕುದಿ ಬರಬೇಕು. ಕುದಿ ಬಂದಮೇಲೆ ನೋಡಿ ಈ ಥರ ಆಗಬೇಕಿದು. ಸಾಸ್ ಎಲ್ಲ ಚೆನ್ನಾಗಿ ಬಂದಿದೆ. ಗಾಳಿಗೆ ವಾಯ್ಸ್ ಬ್ರೇಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ವಾಯ್ಸ್ ಏನಾದರೂ ಆದರೆ ಕ್ಷಮಿಸಿ. ಇದು ಫೈನಲಿ ಆಯಿತು. ಇದಕ್ಕೆ ಇದನ್ನು ಮಿಕ್ಸ್ ಮಾಡಬೇಡ. ಚೂರು ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ. ಚೂರು ಉಪ್ಪು ಹಾಕಬೇಕು. ಉಪ್ಪು, ಚೂರು ಖಾರ ಹಾಕೋಣ. ಬಟ್ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಮಾಡಿರೋದು, ಅಂದರೂ ಚೆನ್ನಾಗಿ ಬಂದಿದೆ. ಉಪ್ಪು ಹಾಕ್ತೆ.
ನೀವು ರುಚಿ ನೋಡ್ಕೊಳ್ಳಿ ಫಸ್ಟ್, ಆಮೇಲೆ ಉಪ್ಪು ಖಾರ ಎಲ್ಲ ಹಾಕಿ. ಇವಾಗೆಲ್ಲ ಆಗಿದೆ, ಕರೆಕ್ಟ್ ಆಗಿದೆ ಅನ್ಕೋತೀನಿ. ಸೊ ಇವಾಗ ಇದನ್ನು ಇದಕ್ಕೆ ಹಾಕೋಣ. ಸೊ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ಮನೇಲಿ, ಈ ಸಂಜೆ ಹೊತ್ತಲ್ಲಿ ಮಳೆ ಗಾಳಿ ವೆದರ್ ನೋಡ್ತಾ ಈ ಥರ ಸ್ನ್ಯಾಕ್ಸ್ ತಿಂತಾ ಜೊತೆಗೆ ಟೀ ಸ್ವರ್ಗ ಥರ ಇರುತ್ತೆ. ಮಾಡ್ಕೊಳ್ಳಿ, ಸಂಜೆ ಹೊತ್ತು ಮಾಡಿಕೊಂಡು ತಿನ್ನಿ. ಎಸ್, ಇದರ ಫೈನಲ್ ಲುಕ್ ತೋರಿಸ್ತೀನಿ. ವೈಟ್ ನೋಡ್ತಿರ್ಬೋದು ಸೋಯಾ ಮಂಚೂರಿಯನ್ ಈ ಥರ ಆಗಿದೆ ಅಂತ. ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಳೆ, ಬೇಸಿಗೆ ಮಳೆ ಬರ್ತಿದೆ. ಈ ಮಳೆಯಲ್ಲಿ ಟೀ ಇದು ತಿಂತಾ ಇದ್ರೆ ಹೆವನ್. ಸೊ ಮಾಡ್ಕೊಳ್ಳಿ. ನೀವು ಮಾಡಿದಾಗ ಹೆಂಗಾಯಿತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಎಸ್, ಥ್ಯಾಂಕ್ ಯು.